ಗಾಯ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ನಾನು ನಮ್ಮ ತೋಟದಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಊರಿಂದ ಬಂದೆ. ನಿನ್ನೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಬಿಕಾಸ್ ಕಂಟಿನ್ಯೂ 3 days ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಈ ಕಡೆ ಬೆಂಗಳೂರಿಂದ ಇಲ್ಲಿ ಬಂದ, ಇಲ್ಲಿಂದ ಮತ್ತೆ ನಮ್ಮದಕ್ಕೆ ಸ್ವಲ್ಪ ಕೆಲಸ ಆಯ್ತು ಅಂತ ಆಚೆ ಹೋದ್ವಿ. ಫುಲ್ ಡೇ ಕಾರಲ್ಲಿ, ಫುಲ್ ಟಯರ್ಡ್ ಫುಲ್ ನಿನ್ನೆ ಫುಲ್ ಡೇ ಮಲ್ಕೊಂಡಿದ್ದೆ. ಸೊ ಇವತ್ತು ನಮ್ಮ ತೋಟದಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿಂದ ಹೆಂಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಸರ್ ಏನು ಗೊತ್ತಾ, ನಾನು ಊರಿಂದ ಬಂದ ತಕ್ಷಣ ನಮ್ಮ ಮಕ್ಕಳಿಗೆ ಒಂದು ಪಾಪು ಆಗಿಬಿಟ್ಟಿದೆ, ಚಿಕ್ಕ ಪಾಪು ಆಗಿದೆ. ತೋರಿಸ್ತೀನಿ ನಿಮಗೂ, ಬನ್ನಿ. ಅಷ್ಟೇ ಚಿಕ್ಕದಿರೋದು. ಏನಂದರೆ ಅದ್ರ ಮಮ್ಮಿ ಕಲರ್ ಬ್ರೌನು, ಅದ್ರ ಪಪ್ಪ ಕಲರು ಬ್ರೌನು, ಬಟ್ ಅದು ಹುಟ್ಟಿರೋದು ಮಾತ್ರ ಬ್ಲ್ಯಾಕು. ನೋಡ್ರಿ, ಇದೇ ಪಾಪು. ಇದರ ಹೆಸರು ಕರಿಮಣಿ ಅಂತೆ, ಕರಿಮಣಿ. ಓಯ್ ಕರಿಮಣಿ. ನೋಡಿ ಗೈಸ್, ಅಷ್ಟು ಕ್ಯೂಟ್ ಇದೆ ಗೈಸ್, ಅಷ್ಟು ಕ್ಯೂಟ್ ಇದೆ ಬಂಗಾರಿ. ಹಾಯ್ ಮಾಡಮ್ಮ, ಹಾಯ್. ಎದ್ದೇಳು, ಮೇಲೆ ಎದ್ದೇಳು. ಕರಿಮಣಿ ಕಿವಿ ನೋಡಿ ಅಷ್ಟು ದೊಡ್ಡದಿದೆ. ಅವೆಲ್ಲ ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಅದಕ್ಕೆ ಮೇಯ್ಸಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇದನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಎಸ್ ಬಾ, ಎಲ್ಲಮ್ಮ ಮ್ಯಾಲೆಲ್ಲ, ಎಲ್ಲಿ ಮ್ಯಾಗೆ, ಎಲ್ಲಿ ನಿನ್ನೆನೆ ಹುಟ್ಟಿರೋದು ಗೈಸ್. ಇದು ಇನ್ನೂ 1 day ಆಗಿದೆ ಹುಟ್ಟಿ. ಚೆನ್ನಾಗಿದೆ ತಾನೆ. ಸೊ ಅದಕ್ಕೆ ಅದು ಹುಟ್ಟಿದ ತಕ್ಷಣ ಅದ್ರ ಹಾಲು ಬರುತ್ತಲ್ಲ, ಅದರ ಹಾಲಿಂದ ನಾವು ಗಿಣ್ಣದ ವಡಿ ಅಂತ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಕಡೆನೂ ಮಾಡ್ತಾರೆ, ಬಟ್ ಅದು ರೇರು. ಅದೊಂದು ಗಾದೆ ಮಾತು ಇದೆ ಗೊತ್ತಾ, ಹೊನ್ನ ಸಿಕ್ಕು ಗಿನ್ನ ಸಿಗಲ್ಲ ಅಂತ. ಅಂದರೆ ಬಂಗಾರ ಆದರೂ ಎಲ್ಲಾದರೂ ಸಿಕ್ಬಿಡ್ಬೋದೇನೋ, ಬಟ್ ಗಿನ್ನ ಮಾತ್ರ ಸಿಗಲ್ಲ, ಅದು ರೇರು. ಈ ಥರ ಪಾಪು ಹುಟ್ಟಿದಾಗ ಹಾಲು ಇರುತ್ತಲ್ಲ, ಅದಷ್ಟೇ ಸಿಗುತ್ತೆ. ಅದಕ್ಕೆ ನಮ್ಮಮ್ಮ ಅದನ್ನ ಹಾಲು ಕುದಕ್ಕಿಟ್ಟಿದ್ದಾರೆ ನೋಡಿ, ಒಲೆ ಮೇಲೆ. ಇದು ಕುದ್ದಾದ್ಮೇಲೆ ಇದರಿಂದ ಅದನ್ನು ಕಟ್ ಮಾಡಿಬಿಟ್ಟು ಇದು ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ, ಇವಾಗ ಇದನ್ನು ನಾವು ಅಲ್ಲಿಂದ ಇಲ್ಲಿ ತೊಗೊಂಡು ಬಂದ್ವಿ. ಇದನ್ನ ಯಾಕೆ ಒಲೆ ಮೇಲೆ ಮಾಡ್ತೀವಿ, ಬಿಕಾಸ್ ಫುಲ್ ಅದು ಕುದಿಬೇಕಲ್ಲ, 2-3 ತಾಸು, 2-3 ಅವರ್ ಕುದಿಸ್ಬಿಟ್ಟು ಒಲೆ ಮೇಲೆ ಮಾಡೋದು. ಗಟ್ಟಿ ಆಗಿಬಿಟ್ಟಿದೆ, ಈ ಥರ ಲೇಯರ್ ಬಂದಿದೆ. ಸೊ ಇವಾಗ ಇದನ್ನು ಕಟ್ ಮಾಡೋಣ. ಇದನ್ನು ಮೇಲೆ ಅದು ಹೊಗೆ, ಒಲೆದು ಹೊಗೆ ಇರುತ್ತಲ್ಲ, ಅದು ಮೇಲೆ ಬಂದಿರುತ್ತೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ವೈಟಾಗಿ ಕಾಣುತ್ತೆ. ಯಾರಿಗ್ಯಾರಿಗೆ ಇಷ್ಟ ಗಿನ್ನ ಕಮೆಂಟ್ ಮಾಡಿ ಗೈಸ್. ಯಾರಿಗಾದ್ರೂ ಗೊತ್ತಾ ಅಂತ ಕಮೆಂಟ್ ಮಾಡಿ. ನಾವು ಮುಂಚೆ ಎಲ್ಲ ಚಿಕ್ಕ ಪಕ್ಕ ತಿಂತಿದ್ವಿ. ನಾನು ತಿಂತೀನಿ ಪಪ್ಪಿ ಬೇಕಾಗಿದೆ. ಗೈಸ್ ಇವಾಗ ಟಿಫನ್ ಮಾಡಿದ್ವಿ. ಹೊರಗಡೆ ಕ್ಲೈಮೇಟ್ ಅಂದರೆ ಇವತ್ತು ಬಿಸಿಲಿರಲಿಲ್ಲ, ಮೊನ್ನೆ ಹೋಗ್ಬೇಕಾದ್ರೆ ಸಖತ್ತಾಗಿ ಬಿಸಿಲಿತ್ತು. ಆಚೆ ಹೋಗ್ಬೇಕಾದ್ರೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನಮ್ಮ ಮಮ್ಮಿ ಪಪ್ಪ ಪೇರುಕಾಯಿ ಏನು ಮಾಡೋದು, ರಾಕಿ ಕಟ್ ಮಾಡಿ ಕೊಡುವ ಗೈಸ್. ಇವಾಗ ಖಾರ ಪ್ಲೇಟಲ್ಲಿ ಖಾರ ಉಪ್ಪ ತಗೊಂಡು ಹೋಗ್ತೀನಿ. ಜೊತೆ ತಿನ್ಬಿಟ್ರೆ ಸಖತ್ತಾಗಿರುತ್ತೆ. ನೈಫೇ ತಗೊಂಡಿಲ್ಲ ನಾನು. ಅಮ್ಮ ಚಾಕು ಇಲ್ಲದ
ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ. ಸೂಪರ್. ಇವಾಗ ಪೇರುಕಾಯಿ ಪಾಟಿ. ಇವನು ನಮ್ಮ ರಾಕಿ, ಇವಾಗ ನೋಡಿ ಹೆಂಗೆ ಓಡ್ತಾನೆ ನೋಡಿ ಆಚೆ. ನಾನು ಕ್ಯಾಮ್ರಾ ಹಿಡಿದ ತಕ್ಷಣ ಓಡ್ತಾವನೆ. ಯಾಕೆ ಅವನೇ ಇವಾಗ ಗಿನ್ನ ಮಾಡಿಟ್ಟಿದ್ದಾರೆ ನಮ್ಮಮ್ಮ ಮಾರ್ನಿಂಗ್ ಎದ್ದು. ಅದು ಗಿನ್ನ ಬೇಕಾಗಿದೆ ಅವನಿಗೆ. ಏನು ಬೇಕಾಗಿತ್ತು? ಹಾಂ, ಅವ್ನು ಬೇಕಾಗಿತ್ತಮ್ಮ. ನೋಡಿ ಮುಖ ಎಲ್ಲ ಹೆಂಗೆ ಮಾಡ್ಕೊಂಡವನೆಲ್ಲ ಕಚ್ಚಾಡಿ. ಗುಮ್ಮಿ 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 ಗೋಲು. ಗುಡ್ ಈವ್ನಿಂಗ್. ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಇದ್ದಿದ್ದೀನಿ. ಇಷ್ಟು ಗಾಳಿ ಇದೆ ಅಂತಂದರೆ ಹೇಳ್ತೀನಿ. ಅಷ್ಟು ಗಾಳಿ ಇದ್ರೂ ಅಷ್ಟು ಶೆಕೆ ಇದೆ ಗೈಸ್. ಇವಾಗೇನು ಮಳೆ ಆಗಲ್ಲ ಅನಿಸುತ್ತೆ. ಇವಾಗ ಎದ್ಬಿಟ್ಟು ಕುತ್ಕೊಂಡಿದ್ದೀವಿ. ಇವತ್ತು ಮಾರ್ನಿಂಗ್ ಏನು ಮಾಡಿಬಿಟ್ಟಿದ್ದಾನೆ ಅಂದರೆ ನಮ್ಮ ರಾಕಿಗೆ ಕಚ್ಬಿಟ್ಟಿದ್ದಾನೆ ಗೈಸ್ ಕೈ. ಅದು ಗಿನ್ನ ಕೊಡ್ತಾಯಿದ್ನ, ಅದಕ್ಕೆ ತಿನ್ನೋಕ್ಕೆ ಸ್ವಲ್ಪ ಆಟ ಆಡಿಸ್ಕೊಂಡ್ಬಿಟ್ಟು ಕೊಡ್ಬೇಕು ಅಂದ್ಕೊಂಡೆ. ಅದು ಒಮ್ಮೆ ಕೈ ಮೇಲೆ ಹಾರ್ಬಿಟ್ಟು ಕಚ್ಬಿಟ್ಟಿದೆ. ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬರ್ಬೇಕು. ಈವ್ನಿಂಗ್ ಹೋಗ್ಬೇಕು, ಅಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಾನು ಇಲ್ಲಿದ್ದಾನೆ ನೋಡಿ 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 ಇವಾಗ ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ನಿದ್ದೆ ತಿನ್ನೋದು ಇಲ್ಲ ಅಂತಂದರೆ ಮಲ್ಗೋದು. ಬಿಕಾಸ್ ಏನಂದರೆ ನೆಟ್ವರ್ಕ್ ಇರಲ್ಲ, ಫೋನು ಯೂಸ್ ಮಾಡೋಕ್ಕಾಗಲ್ಲ, ಆ್ಯಂಡ್ ಕರೆಂಟ್ ಇರಲ್ಲ, ಚಾರ್ಜ್ ಇರಲ್ಲ. ಕರೆಂಟ್ ಇರಲಿಲ್ಲ ಅಂದರೆ ನೋಡ್ರಿ. ಓಯ್ ಏನೋ ಕಚ್ಬಿಟ್ಟಿದ್ದಾನೆ ಗೈಸ್, ಕಚ್ಬಿಟ್ಟಿದ್ದಾನೆ. ಬಿಸಿಲಿದೆ, ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಗೈಸ್ ಅಂದರೆ ತೋಟ. ಪೀಸ್ ಆಫ್ ಮೈಂಡ್. ಕಿಟಕಿ ಇಲ್ಲ, ಆ ಕಡೆ ಈ ಕಡೆ ಮನೆ ಇಲ್ಲ, ಸೌಂಡ್ಸ್ ಇಲ್ಲ, ಪೀಸ್ ಆಗಿರುತ್ತೆ. ಇಲ್ಲಿ ಒಂದು ಬಾವಿ ಇದೆ, ಅಂದರೆ ಹೊಂಡ. ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ವಿ, ಇಲ್ಲೇ ಕಲ್ತಿದ್ದೆ ಗೈಸ್ ಸ್ವಿಮ್ಮಿಂಗ್. ಬಟ್ ಇವಾಗ ನೀರಿಲ್ಲ, ಸಮ್ಮರಲ್ಲ. ಅಮ್ಮ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿದ್ರು, ಕ್ಲೀನ್ ಮಾಡಿಸಿಲ್ಲ. ಕ್ಲೀನ್ ಮಾಡಿಸಿದ್ಮೇಲೆ ಹೋಗೋಷ್ಟೊತ್ತಿಗೆ ಏನಾದರೂ ಕ್ಲೀನ್ ಮಾಡಿಸಿದ್ರೆ ಸ್ವಿಮ್ಮಿಂಗ್ ಮಾಡೋಣ. ಎಲ್ಲ ಹೆಂಗೆ ಬರ್ತವೆ ಸಾಲಾಗಿ, ಅಲ್ಲಿ ಬರ್ತವೆ ನೋಡಿ. ಇದು ಸಿಂಧೂರಿ ಗೈಸ್. ಏಯ್ ಸರಿ ಹೋಗಮ್ಮ, ಬರಬೇಡ. ನನ್ಗೆ ಆಯಕ್ಕೆ ಬರ್ತೈತಿ. ಮಳೆ ಬರ್ತಿದೆ ಗೈಸ್ ನೋಡಿ, ಸಣ್ಣಗೆ ಬರ್ತಿದೆ ನೋಡಿ. ಸನ್ಸೆಟ್ ಸಖತ್ತಾಗಿ ಕಾಣಿಸ್ತಾ ಇತ್ತು. ಬಾ, ನಾವು ಮಳೆಗೋಸ್ಕರ ಅಷ್ಟು ಶೆಕೆ ಇತ್ತು, 2 ದಿನದಿಂದ ಶೆಕೆ ಇತ್ತು. ಫೈನಲಿ ಮಳೆ ಬಂತು. ಗೂಳಿ ಬೆಲ್ಟಲ್ಲಿ ಇವಾಗ ನಾವು ಅಡುಗೆ ಮಾಡಬೇಕಿತ್ತು. ಅಡುಗೆ ಮಾಡಿ ನಮ್ಮಮ್ಮ ಏನೋ ಸ್ಪೆಷಲ್ ಮಾಡ್ತಾ ಇದ್ದಾರೆ. ನಾವು ಹೊರಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಗೈಸ್. ಕರೆಂಟ್ ಹೋಗಿದೆ ನಮ್ಮ ಮನೇಲಿ ನೋಡಿ. ನಮ್ಮ ಪ್ರಕಾರ ಇದೆ ಹೋಮ್ ಸ್ಟೇ ನಮಗೆ. ಇವಾಗ ಊಟ ಮಾಡಿ, ಅಡುಗೆ ಏನೇನಿದೆ ಗೊತ್ತಾ? ಇದು ಪುಟಾಣಿ ಸಾಂಬಾರ್, ಇದು ಹುಂಚಿಕಾಯ್ದು, ಇದು ಸ್ವಲ್ಪ ಟೊಮೆಟೊದು, ಅದು ಎಗ್, ಅದು ತೋರಿಸು ಪೂರೆ ಗೈಸ್. ಇಷ್ಟು ಸ್ಪೆಷಲ್ ನಮ್ಮ ಮನೇಲಿ. ಇವಾಗ ನೈಟ್ ಫುಲ್ ಚಳಿ ಇದೆ. ಇವಾಗ ಊಟ ಮಾಡಿಬಿಟ್ಟು ಸಿಗ್ತೀವಿ ಗೈಸ್. ಗುಡ್ ಮಾರ್ನಿಂಗ್. ನಾನು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಫುಲ್ ಕರೆಂಟ್ ಹೋಗಿತ್ತು ನಮ್ಮ ಮನೇಲಿ. ಕರೆಂಟ್ ಇರಲಿಲ್ಲ ನೈಟ್ ಫುಲ್ಲು. ಇವಾಗೂ ಕರೆಂಟ್ ಇಲ್ಲ, ಇನ್ನೂ ಬಂದಿಲ್ಲ. ಇವಾಗ 7 ಗಂಟೆ ಗೈಸ್. ಇವಾಗೂ ಬಿಸಿಲು ಹೆಂಗಿದೆ ನೋಡಿ, ಮಗು ಕೊಡಿತಾ ಇದೆ. ಹಂಗೆ ಸ್ವಲ್ಪ ತಿರುಗಾಡ್ಕೊಂಡು ಬರೋಣ ತೋಟದಲ್ಲಿ ಅಂತ ಹೋಗ್ತಾಯಿದ್ದೀನಿ. ನಮ್ಮ ಗ್ಯಾಂಗ್ ಇಲ್ಲಿದೆ ನೋಡಿ. 1 2 3 4. ರಾಕಿ ಬಾ, ಗಾಡಿ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಚಾರ್ಜ್ ಬೇರೆ ಇಲ್ಲ ಫೋನಲ್ಲಿ. ಅಷ್ಟೇ ಗೈಸ್. ನಮ್ಮ ಕುರಿಗಳು ನೋಡಿ, ಎಷ್ಟೋ ದಿನ ಆಯಿತು ಕುರಿ ನೋಡಿಕೊಂಡು. ಗುಡ್ ಮಾರ್ನಿಂಗ್. ಓಡೋಗ್ತೆ. ಇವಾಗ ನಾವು
ಇವತ್ತು ಅಮಾವಾಸ್ಯೆ ಗೈಸ್, ಮನೇಲೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ನಾನೇ ಬೇಗ ಲೇಟ್ ಮಾಡಿದ್ದೆ. ನಮ್ಮ ಮನೇಲಿ 5 ಗಂಟೆ ಅಂದರೆ ಮಾರ್ನಿಂಗ್ ಎಲ್ಲರೂ ಎದ್ದಿರ್ತಾರೆ. ನಾನೇ 7 ಗಂಟೆಗೆ ಎದ್ದಿದ್ದೀನಿ. ಅಂದರೂ ಬಿಸಿಲು ಮೇಲೆ ಕೊಡ್ತಾ ಇದೆ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು, ಚಾರ್ಜ್ ಇಲ್ಲ ಗೈಸ್ ಫೋನಲ್ಲಿ, ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಏನೇನೇನೋ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟೇ ಗೈಸ್. ಇದು ವಿಡಿಯೋ ಆಗಿತ್ತು. ಸೊ ಗೈಸ್ ಇನ್ಮೇಲಿಂದ ವ್ಲಾಗ್ ಕಂಟಿನ್ಯೂ ಹಾಕ್ತಾ ಇರ್ತೀನಿ. ಬಿಕಾಸ್ ನೆಟ್ವರ್ಕ್ ಇಲ್ಲದೆ ಇರೋ ಕಾರಣಕ್ಕೆ ನನಗೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇನ್ಮೇಲಿಂದ ರೆಗ್ಯುಲರಾಗಿ ಹಾಕ್ತಿರ್ತೀನಿ ಗೈಸ್. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಗೈಸ್ ಪ್ಲೀಸ್. ಆ್ಯಂಡ್ ಅಷ್ಟೇ ಗೈಸ್, ಟೇಕ್ ಕೇರ್, ಬೈ ಬೈ, ಲವ್ ಯು, ಅಂಟಿಲ್ ನೆಕ್ಸ್ಟ್ ವಿಡಿಯೋ.